ಕನಕಪುರ ಶ್ರೀನಿವಾಸ್ 9 ಲಕ್ಷದ ಅಡ್ವಾನ್ಸ್ ಅಸಲಿ ಸತ್ಯ ಬಿಚ್ಚಿಟ್ಟ ಜೋಗಿ ಪ್ರೇಮ್. ಕನ್ನಡದಲ್ಲಿ ಸದ್ಯ ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಮಾತೆ ಇದೆ. ಯಾರು ನಿರೀಕ್ಷೆ ಮಾಡಿರಲಿಲ್ಲ, ಆದ್ರೆ ಆ ಮಟ್ಟಿಗೇನೆ ಇವರು ಮಾತನಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಡೈರೆಕ್ಟರ್ ಜೋಗಿ ಪ್ರೇಮ್ ಇವರ ಬಗೆಗಿನ ಇನ್ನೂ ಒಂದು ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಅಪ್ಪು ಚಿತ್ರ ಮಾಡಿ ಅಂತ 9 ಲಕ್ಷವನ್ನ ಕೊಟ್ಟಿದ್ರು. ದುಡ್ಡು ಪಡೆದ ಮೇಲೆ ಏನೆಲ್ಲ ಆಯ್ತು ಅನ್ನೋದನ್ನ ಜೋಗಿ ಪ್ರೇಮ್ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಚಿತ್ರ ಮಾಡಬೇಕು, ನೀವು ಇಷ್ಟು ದುಡ್ಡು ತಗೊಳ್ಳಿ ಹೀಗೆ ಹೇಳಿ ಕನಕಪುರ ಶ್ರೀನಿವಾಸ್ ಆಗ 9 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರು. ಆದ್ರೆ ಈ ದುಡ್ಡು ಪಡೆದ ಮೇಲೆ ನಾನು ಬರೋಬ್ಬರಿ 3 ವರ್ಷ ಕಾದಿದ್ದೇನೆ. ಬೇರೆ ಯಾವುದೇ ಸಿನಿಮಾ ಮಾಡ್ಲೇ ಇಲ್ಲ. ಸುಮ್ನೆ ಕನಕಪುರ ಶ್ರೀನಿವಾಸ್ ಅವರ ಚಿತ್ರಕ್ಕಾಗಿ ಕಾಯುತ್ತಲೇ ಕುಳಿತೆ. ನನ್ನ ಟೀಮ್ ಅಲ್ಲಿ 20 ರಿಂದ 30 ಜನ ಇದ್ರು. ಅವರನ್ನು ಸಾಕ್ಬೇಕು, ಎಲ್ಲವನ್ನೂ ಮಾಡ್ಬೇಕು. ಏನ್ ಮಾಡ್ಬೇಕು? ದುಡ್ಡು ಕೊಟ್ಟು 3 ವರ್ಷ ಆದ್ರೂ ಕನಕಪುರ ಶ್ರೀನಿವಾಸ್ ಚಿತ್ರ ಮಾಡ್ಲೇ ಇಲ್ಲ. ಆದ್ರೆ ಒಂದು ದಿನ ಬಂದ್ರು, ನನಗೆ ಕಷ್ಟ ಇದೆ, ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರು. ಆಗಲೇ ಕೊಟ್ಟ ಅಡ್ವಾನ್ಸ್ 9 ಲಕ್ಷ ದುಡ್ಡಿನಲ್ಲಿ ನಾನು 5 ಲಕ್ಷ ವಾಪಸ್ ಕೊಟ್ಟಿದ್ದೇನೆ. ಹೀಗೆ ಯಾರು ಮಾಡ್ತಾರೆ ಹೇಳಿ? ಆದ್ರೆ ಸಾರಾ ಗೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ನಾನು 5 ಲಕ್ಷ ವಾಪಸ್ ಕೊಟ್ಟಿದ್ದೇನೆ. ಆದರೂ ಇನ್ನು 4 ಲಕ್ಷ ರೂಪಾಯಿ ಬೇಕು ಅಂತ ನನ್ನ ಕಚೇರಿ ಮುಂದೆ ಬಂದು ಕುಳಿತರು ಅಂತಲೇ ಜೋಗಿ ಪ್ರೇಮ್ ಹೇಳಿದ್ದಾರೆ. ಇದೆಲ್ಲ ಈಗ ಯಾಕೆ ಹೇಳ್ತಾ ಇರೋದು? ನಿರ್ಮಾಪಕ ಕನಕಪುರ ಶ್ರೀನಿವಾಸ್ ಮೊನ್ನೆ ತಮ್ಮ ಕಾಟನ್ ಪೇಟೆ ಗೇಟ್ ಚಿತ್ರದ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಆ ಸಮಯದಲ್ಲಿಯೇ ಪುನೀತ್ ರಾಜ್ಕುಮಾರ್, ಧ್ರುವ ಸರ್ಜಾ, ಎಪಿ ಅರ್ಜುನ್, ಜೋಗಿ ಪ್ರೇಮ್ ಎಲ್ಲರ ಬಗ್ಗೆ ಮಾತನಾಡಿದ್ರು. ಎಲ್ಲರೂ ಮೋಸ ಮಾಡಿದ್ದಾರೆ, ತೆಗೆದುಕೊಂಡ ದುಡ್ಡು ಕೊಟ್ಟೇ ಇಲ್ಲ ಅಂತ ಹೇಳಿ ಬಾಯಿಗೆ ಬಂದ ರೀತಿನೇ ಬೈದಿದ್ರು. ಈ ಹಿನ್ನೆಲೆಯಲ್ಲಿಯೇ ಜೋಗಿ ಪ್ರೇಮ್ ಫಿಲ್ಮ್ ಚೇಂಬರ್ ಮೆಟ್ಟಿಲೇರಿದ್ರು. ಕನಕಪುರ ಶ್ರೀನಿವಾಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳ ಮುಂದೆ 9 ಲಕ್ಷ ದುಡ್ಡಿನ ವಿಚಾರವನ್ನ ಹೇಳಿದ್ರು. ಅಪ್ಪು ಜೊತೆಗೆ ಸಿನಿಮಾ ಮಾಡೋಣ ಅಂತ ಹೇಳಿ ಅಡ್ವಾನ್ಸ್ 9 ಲಕ್ಷ ದುಡ್ಡನ್ನ ಕೊಟ್ರು. ಆದ್ರೆ 3 ವರ್ಷ ಆದ್ರೂ ಸಿನಿಮಾ ಮಾಡ್ಲೇ ಇಲ್ಲ. ಕೊನೆಗೆ ಕಷ್ಟ ಅಂತ ದುಡ್ಡನ್ನ ವಾಪಸ್ ಕೇಳಿದ್ರು. ಕೊಟ್ಟಿದ್ದೇನೆ, ಆದ್ರೂ ಈಗ ಈ ರೀತಿ ಮಾಡಿದ್ದಾರೆ. ಬಾಕಿ ಇರೋ ದುಡ್ಡನ್ನ ಕೋರ್ಟ್ ಅಲ್ಲಿ ತೆಗೆದುಕೊಳ್ಳಲಿ ಅಂತಲೇ ಜೋಗಿ ಪ್ರೇಮ್ ಹೇಳಿ ಹೋಗಿದ್ದಾರೆ ಅಂತಲೇ ಹೇಳಬಹುದು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.